ಜುಜುಬಿ ಯಾರೋ ಬಂದಿದ್ದಾರೆ, ಕಳ್ಳರನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಂತೆ, ಸ್ವಲ್ಪ ಬೊಗಳ್ಬೇಕು ಅಂತ ಹೇಳಿ ಅವನು ಹಾಸ್ಯ ಮಾಡ್ತಾನೆ. ದೆವ್ವ ಭೂತ ಪಿಶಾಚಿಗಳ ರಾಜ ಆಗಿರೋದ್ರಿಂದ ನೀನ್ ಸಗಣಿ ಏನಾದ್ರೂ ತಿಂತೀಯಾ ಅಂತ ಕೇಳಿದಾಗ ಇಲ್ಲ, ನನಗೆ ಅನ್ನನೇ ತಿನ್ಬೇಕು ಅಂತ ಹೇಳ್ತಿದ್ದಾನೆ. ನೀನು ಒಪ್ಪತ್ತು ಅಂದ್ರೆ ಒಂದು ಹೊತ್ತು ಕೆಲಸ ಮಾಡ್ಬಿಟ್ಟು ನೀನು ಊಟ ಮಾಡು, ನಮ್ಗೇನು ಅಭ್ಯಂತರ ಇಲ್ಲ. ಯಾವುದೇ ನಾಣ್ಯದ ಚಲಾವಣೆ ಇಲ್ಲ, ತೆರಿಗೆ ಇಲ್ಲ. ನಾವು ಬರೀ ಏನ್ ಮಾಡ್ತೀವಿ, ಕೆಲಸದಿಂದ ಕೆಲಸ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬೋಳೆಶಂಕರ ಎಂಬ ನಾಟಕದ 15ನೆಯ ದೃಶ್ಯವನ್ನ ನೋಡೋಣ. ಅದಕ್ಕಿಂತ ಮೊದಲು ಕಳೆದ ತರಗತಿಯಲ್ಲಿ ನಾವು ದೃಶ್ಯ 14ರಲ್ಲಿ ಏನೇನು ತಿಳ್ಕೊಂಡ್ವಿ ಅನ್ನೋದನ್ನ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ನಾವು ಬೋಳೆಶಂಕರ ಹಾಗೂ ಬೋಳೆಶಂಕರನ ರಾಜ್ಯದ ಜನರ ಒಂದು ಮಾತುಕತೆ, ಸಂಭಾಷಣೆಯನ್ನ ನೋಡಿದ್ವಿ. ಅದರಲ್ಲಿ ಏನು ವಿಚಾರ ಬಂದಿತ್ತು ಅಂದ್ರೆ, ಸೈತಾನ ಬೋಳೆಶಂಕರನ ಅಣ್ಣಂದಿರನ್ನ ಪ್ರಚೋದಿಸಿ ಬೋಳೆಶಂಕರನ ವಿರುದ್ಧ ಬೋಳೆಶಂಕರನ ರಾಜ್ಯದ ಜನರಿಗೆ ತುಂಬಾ ತೊಂದರೆಯನ್ನ ಸೈನಿಕರಿಂದ ಕೊಡಿಸ್ತಾ ಇದ್ರು. ಹಾಗೆ ಸೈತಾನನ ಸೈನಿಕರು ಸೈತಾನ ಹೇಳಿದ ಹಾಗೆ ಬೋಳೆಶಂಕರನ ರಾಜ್ಯದಲ್ಲಿರುವ ಜನರಿಗೆ ಹಿಂಸೆಯನ್ನ ಕೊಡ್ತಾ ಇದ್ರು. ಹಾಗೆ ದನಕರುಗಳನ್ನ ಕೊಲ್ತಾ ಇದ್ರು, ತೆಂಗಿನ ಮರವನ್ನ ಕಡಿಯೋದು, ತೋಟಗಳನ್ನ ನಾಶ ಮಾಡೋದು, ಹೀಗೆ ಅವರ ಮನೆಯಲ್ಲಿದ್ದ ವಸ್ತುಗಳನ್ನ ಹಾಳು ಮಾಡೋದು, ಜನರಿಗೆ ಈ ತರ ತೊಂದರೆಗಳನ್ನ ಕೊಡುವುದನ್ನ ನೋಡ್ತಾ ಇದ್ವಿ. ಹಾಗೆ ಅಲ್ಲಿನ ಜನರು ಬೋಳೆಶಂಕರನಿಗೆ, ತಮ್ಮ ರಾಜ್ಯದ ರಾಜನಾದ ಬೋಳೆಶಂಕರನ ಹತ್ರ ಬಂದು ದೂರನ್ನ ಸಲ್ಲಿಸ್ತಾರೆ. ಹಾಗೆ ಬೋಳೆಶಂಕರ ಏನ್ ಮಾಡ್ತಾನೆ, ಆ ಸೈನಿಕರನ್ನ ತನ್ನ ಒಂದು ಮಂತ್ರದ ಒಂದು ಶಕ್ತಿಯಿಂದ, ತಾನು ಕಲಿತಂತನ ಮಂತ್ರದಿಂದ ಆ ಸೈನಿಕರನ್ನೆಲ್ಲ ಹುಲ್ಲಿನ ಹೆಸಳಾಗಿ ಪರಿವರ್ತಿಸ್ತಾನೆ. ಅಲ್ಲಿಗೆ ಬೋಳೆಶಂಕರನಿಗೆ ಹಾಗೂ ಬೋಳೆಶಂಕರನ ಒಂದು ರಾಜ್ಯದ ಜನರಿಗೆ ತೊಂದರೆ ಕೊಡ್ತಾ ಇದ್ದಂತ ಸೈನಿಕರು ಅಲ್ಲಿಗೆ ನಾಶ ಆಗ್ತಾರೆ. ಇಷ್ಟನ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಇಂದಿನ ತರಗತಿಯಲ್ಲಿ ನಾವು ಮುಂದೆ ಏನೇನಾಗುತ್ತೆ, ಆ ಸೈತಾನನಿಂದ ಬೋಳೆಶಂಕರನಿಗೆ ತೊಂದರೆ ಆಗುತ್ತಾ ಅಥವಾ ಬೋಳೆಶಂಕರನಿಂದ ಸೈತಾನನಿಗೆ ಏನಾದ್ರೂ ತೊಂದರೆ ಆಗುತ್ತಾ, ಇದ್ರ ಬಗ್ಗೆ ನಾವು ಚರ್ಚಿಸೋಣ ಬನ್ನಿ. ದೃಶ್ಯ 15, ಕಸಿಯುವಂತ ಅಧಿಕಾರ ದೇವರಂತ ದೇವರಿಗಿಲ್ಲ. ಕಸಿಯುವಂತ ಅಧಿಕಾರ ದೇವರಿಗಿಲ್ಲ ಅಂದ್ರೆ ದೇವರಿಗೆ ಕೊಡೋದು ಗೊತ್ತು, ಆದ್ರೆ ಅದನ್ನ ಮತ್ತೆ ಪುನಃ ಕಸಿದುಕೊಳ್ಳುವಂತಹ ಬುದ್ಧಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಏನು ಅದರ ವಿಚಾರ ಅನ್ನೋದನ್ನ ನೋಡೋಣ. ಇಲ್ಲಿ ಭಾಗವತ ಮತ್ತೆ ಕೋಡಂಗಿಯ ಒಂದು ಮಾತುಕತೆ ಬರುತ್ತೆ. ಕೋಡಂಗಿ, ಹೋಯ್ ಭಾಗವತರೇ, ಭಾಗವತ, ಯಾಕಯ್ಯ ಕೋಡಂಗಿ ಗೊತ್ತಾಯ್ತಾ ವಿಷಯ? ಭಾಗವತ, ಏನಪ್ಪ? ಕೋಡಂಗಿ, ನನಗೆ ಅದು ಬಂದು ಬಿಟ್ಟಿತ್ತಲ್ಲ. ಯಾವುದು? ಭಾಗವತನಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಬಂದ್ಬಿಡ್ತು? ಕೋಡಂಗಿ, ಅದೇ ಬುದ್ಧಿ ಬಂದ್ಬಿಡ್ತು. ಭಾಗವತ, ಯಾವಾಗ ಬಂತು? ಕೋಡಂಗಿ, ಆಗಲೇ ಸೈತಾನನನ್ನ ನೋಡಿದ ಮೇಲೆ ನನಗೆ ಬುದ್ಧಿ ಬಂದ್ಬಿಡ್ತು. ಯಾರಿಗೆ ಬುದ್ಧಿ ಬಂತು? ಕೋಡಂಗಿಗೆ ಬುದ್ಧಿ ಬಂತಂತೆ. ಭಾಗವತ, ಸೈತಾನನ ನೋಡಿದರೆ ಭಯ ಬರ್ತದೆ, ನಿನಗೆ ಬುದ್ಧಿ ಬಂದಿದೆಯಲ್ಲಪ್ಪ. ಸೈತಾನನ್ನ ನೋಡ್ಬೇಕಾದ್ರೆ ನಿನಗೆ ಏನ್ ಬರ್ಬೇಕು? ಭಯ ಬರ್ಬೇಕು. ಅದು ಬಿಟ್ಟು ಬುದ್ಧಿ ಬಂದ್ಬಿಟ್ಟಿದೆ ಅಂತಿದೆಯಲ್ಲ, ಏನ್ ವಿಚಾರ ಇರ್ಬೋದು? ಕೋಡಂಗಿ, ನನಗೆ ಬಂದದ್ದು ಭಯವೇ, ಆಮೇಲೆ ಅದನ್ನು ಬುದ್ಧಿಯಾಗಿ ಪರಿವರ್ತಿಸಿಕೊಂಡೆ. ಮೊದಲು ನನಗೆ ಬಂದಿದ್ದು ಭಯನೇ, ಸೈತಾನನ ನೋಡಿದ ತಕ್ಷಣ ನನಗೆ ಭಯ ಬಂತು, ಆಮೇಲೆ ಬುದ್ಧಿ ಬಂತು. ಹಾಗಾದ್ರೆ ಆ ಬುದ್ಧಿ ಭಯವಾಗಿ ಪರಿವರ್ತನೆ ಹೇಗಾಯ್ತು? ಭಾಗವತ, ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಹಾಗಿದ್ದರೆ ನನಗಷ್ಟು ಬುದ್ಧಿ ಹೇಳಪ್ಪ. ಕೋಡಂಗಿ, ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು. ಹೇಗೆ? ಕಳ್ಳರನ್ನ ಕಂಡ ತಕ್ಷಣ ಕೊನೆ ಪಕ್ಷ ಬೊಗಳಬೇಕಂತೆ. ಭಾಗವತ, ಸರಿಯೇ? ಕೋಡಂಗಿ, ಓ ಭಾಗವತ, ಯಾಕಯ್ಯ ಬೊಗಳಿದೆ ಓ ಅಂತ? ಕೋಡಂಗಿ, ಕಳ್ಳರು ಬಂದಿದ್ದಾರೆ ಸ್ವಾಮಿ. ಭಾಗವತ, ಯಾರಂತೆ? ಹೋಗಿ ವಿಚಾರಿಸ್ಕೊಂಡ್ ಬಾ. ಕೋಡಂಗಿ ಹೋಗಿ ನೋಡಿ ಬರ್ತಾನೆ. ಬಂದ, ಅದೇ ಜುಜುಬಿ ಸುಲ್ತಾನ, ಅಲ್ಲ ಸೈತಾನ. ಸುಲ್ತಾನನನ್ನ ಇವನು ಅಪಹಾಸ್ಯ ಮಾಡ್ತಾನೆ. ಅವನು, ಜುಜುಬಿ ಯಾರೋ ಬಂದಿದ್ದಾರೆ,
ಕಳ್ಳರನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಂತೆ, ಸ್ವಲ್ಪ ಬೊಗಳ್ಬೇಕು ಅಂತ ಹೇಳಿ ಅವನು ಹಾಸ್ಯ ಮಾಡ್ತಾನೆ. ಆಗ ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಬ ಅಂತ ಭಾಗವತರನ್ನ ಕಳಿಸಿದಾಗ ಕೋಡಂಗಿ ಹೋಗ್ಬಿಟ್ಟು ನೋಡ್ತಾನೆ. ನೋಡ್ಬೇಕಾದ್ರೆ ಯಾರು ಬಂದಿದಲ್ಲಿ, ಜುಜುಬೆ ಸುಲ್ತಾನ ಅಲ್ಲ ಸೈತಾನ ಅಂತ ಹೇಳ್ತಾನೆ. ಯಾಕೆ ಬಂದಾನಂತೆ ಭಾಗವತ ಕೇಳ್ತಾನೆ. ಈಗ ಸೈತಾನ ಯಾಕೆ ಬಂದಿದ್ದಾನೆ ಅಂತ ನೋಡೋಣ. ಕೋಡಂಗಿ ಹೋಗಿ ಬಂದು ಅವನಿಗೆ ಹಸಿವಂತೆ. ಸೈತಾನನಾದರೂ ವರ್ಷದಲ್ಲಿ ಒಂದು ದಿವಸ ನಿಮ್ಮ ಹಾಗೆ ಊಟ ಮಾಡ್ಬೇಕಂತೆ. ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ. ಕೋಡಂಗಿ ಅವನನ್ನ ಕೇಳ್ತಾನೆ ಯಾಕೆ ಬಂದಿದ್ದು ಅಂತ. ಆಗ ಸೈತಾನ ಏನಂತಾನಂತೆ, ಅದನ್ನ ಭಾಗವತನ ಜೊತೆ ಏನ್ ಹೇಳ್ತಾನೆ, ಸೈತಾನನಿಗೆ ಒಂದು ದಿನ ನಿಮ್ಮ ಹಾಗೆ ಅನ್ನ ಊಟ ಮಾಡಬೇಕು ಅಂತ ಆಸೆ ಆಗ್ಬಿಟ್ಟಿದ್ಯಂತೆ. ಅದೇನೋ ವರ್ಷದಲ್ಲಿ ಇವತ್ತೇ ದುರ್ದೈವ ಅಂದ್ರೆ, ಅವನ ಒಂದು ದುರ್ದೈವ ಅಂದ್ರೆ ಆ ಹಸಿವೆ ಇವತ್ತೇ ಬಂದಿದೆ ಅವನಿಗೆ. ಏನ್ ಊಟ ಮಾಡ್ಬೇಕಂತೆ, ಏನ್ ಊಟ ಮಾಡ್ತಾನಂತೆ ಭಾಗವತ ಕೇಳ್ತಾನೆ. ಆಗ ಕೋಡಂಗಿ ಅದನ್ನೇ ಕೇಳಿದೆ ನಿನ್ಗೆ ಏನ್ ಊಟ ಬೇಕಪ್ಪ ಅಂತ. ಈಗ ಸಾಮಾನ್ಯ ಮನುಷ್ಯರು ಏನ್ ಊಟ ಮಾಡ್ತಾರೆ, ಅನ್ನ ಸಾಂಬಾರು ಅದು ಇದು ಎಕ್ಸ್ಟ್ರಾ ವಿಶೇಷವಾದ ಅಡಿಗೆಗಳನ್ನ ಊಟ ಮಾಡ್ತಾರೆ. ಈ ಸೈತಾನ ಯಾರು? ಸೈತಾನ ಪಿಶಾಚಿಗಳ ರಾಜ ಅಲ್ವಾ. ಹಾಗಾದ್ರೆ ಅವನೇನು ಊಟ ಮಾಡ್ಬೋದು ಅದನ್ನ ಕೇಳಿದೆ ನಾನು. ದೆವ್ವ ಭೂತ ಗಾಳಿ ಪಿಶಾಚಿಗಳ ಗುರು ಅಲ್ಲವೇ, ಅದಕ್ಕೆ ಸಗಣಿ ತಿಂತೀರಾ ಸ್ವಾಮಿ ಅಂದೆ. ಇಲ್ಲವಂತೆ, ಅನ್ನವೇ ಆಗ್ಬೇಕಂತೆ. ನೀನೇನಾದ್ರೂ ಸಗಣಿ ತಿಂತೀಯ ಸ್ವಾಮಿ? ಯಾಕಂದ್ರೆ ನೀನು ಮನುಷ್ಯರ ರಾಜ ಅಲ್ಲ. ನೀನು ಯಾರ ರಾಜ? ದೆವ್ವ ಭೂತ ಪಿಶಾಚಿಗಳ ರಾಜ ಆಗಿರೋದ್ರಿಂದ ನೀನ್ ಸಗಣಿ ಏನಾದ್ರೂ ತಿಂತೀಯಾ ಅಂತ ಕೇಳಿದಾಗ, ಇಲ್ಲ ನನಗೆ ಅನ್ನನೇ ತಿನ್ಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾನೆ. ಭಾಗವತ ಹೇಳ್ತಾನೆ ಅದಕ್ಕೇನಂತೆ, ಕೊಡೋಣ, ಕರ್ಕೊಂಡ್ ಬಾರಯ್ಯ ಕೋಡಂಗಿ. ಹೋಗುವನು ಸೈತಾನ ಈಗ ಬೇರೆ ವೇಷದಲ್ಲಿ ಬರುವನು, ಜನರು ಬರುವರು. ಸೈತಾನ ಈಗ ಬೇರೆ ವೇಷದಲ್ಲಿ ಬರ್ತಾನೆ. ಅವನ ಸೈತಾನ ವೇಷವನ್ನ ಮರೆಸ್ಕೊಂಡು ಅಷ್ಟರಲ್ಲಿ ಜನರು ಬರ್ತಾರೆ. ಸೈತಾನ, ನನಗೀಗ ಹಸಿವಾಗಿದೆ, ಅನ್ನ ಕೊಡಿ, ಪುಕ್ಕಟೆ ಬೇಡ, ಚಿನ್ನದ ನಾಣ್ಯ ಕೊಡುತ್ತೇನೆ. ಈಗ ಪುನಃ ಇವನೊಂದು ಅಲ್ಲಿ ಸೈನಿಕರನ್ನ ಅಣ್ಣಂದಿರನ್ನ ಪ್ರಚೋದಿಸಿ ಏನೂ ಆಗ್ಲಿಲ್ಲ. ಪಿಶಾಚಿಗಳನ್ನ ಬಿಟ್ಟು ಕೂಡ ಬೋಳೆಶಂಕರನನ್ನ ಏನೂ ಮಾಡಕ್ಕಾಗ್ಲಿಲ್ಲ. ಬೋಳೆಶಂಕರನ ಒಂದು ವ್ಯಕ್ತಿತ್ವವನ್ನ ಬದಲಾಯಿಸ್ಲಿಕ್ಕಾಗ್ಲಿಲ್ಲ. ಬೋಳೆಶಂಕರನನ್ನ ತಪ್ಪಿತಸ್ಥನಾಗಿ ಅಥವಾ ಅವನನ್ನ ಮೋಸಗಾರನಾಗಿ ಮಾಡಲಿಕ್ಕೆ ಸೈತಾನನಿಂದ ಯಾವುದೇ ಸಾಧ್ಯ ಆಗ್ಲಿಲ್ಲ. ಈಗ ಮತ್ತೊಂದು ರೀತಿಯಲ್ಲಿ ಅವನು ಏನು, ನನಗೆ ಹಸಿವಾಗಿದೆ, ಹೊಟ್ಟೆ ಹಸ್ತಾ ಇದೆ, ನನಗೆ ಅನ್ನ ಕೊಡಿ, ಅದು ಪುಕ್ಕಟೆ ಬೇಡ. ಪುಕ್ಕಟೆ ಮೀನ್ಸ್ ಫ್ರೀ ಆಗಿ ಬೇಡ, ನನಗೆ ಯಾವುದೇ ರೀತಿ ಫ್ರೀ ಆಗಿ ಬೇಡ, ಉಚಿತವಾಗಿ ನೀವು ಕೊಡಬೇಡಿ. ನನಗೆ ಏನ್ ಬೇಕು, ನಾನು ನಿಮಗೆ ಚಿನ್ನದ ನಾಣ್ಯ ಕೊಡ್ತೀನಿ, ಅದಕ್ಕೆ ಅನ್ನ ಕೊಟ್ರೆ ಸಾಕು ಅಂತಾರೆ. ಆಗ ಆ ಒಂದು ಊರಿನ ಆ ಒಂದು ರಾಜ್ಯದ ಜನರಲ್ಲಿ ಒಬ್ಬ ಹೇಳ್ತಾನೆ, ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ, ತೋರಿಸು ನೋಡೋಣ. ತೋರಿಸುವನು. ಚಿನ್ನನ ತಗೊಂಡ್ಬಿಟ್ಟು ಅನ್ನನ ಹೇಗ್ ಕೊಡಬೇಕು ಅಂತ ನೀನ್ ತೋರ್ಸು ನೋಡೋಣ ಅಂತ ಸೈತಾನನನ್ನ ಕೇಳ್ತಾನೆ. ಮತ್ತೆ ಇನ್ನೊಬ್ಬ ಕೇಳ್ತಾನೆ, ನಮ್ಮ ರಾಜರು ಮಕ್ಕಳ ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡುತ್ತಾರಲ್ಲ, ಅವೇ ಅಲ್ಲವೇ ಅವು? ಅಂದ್ರೆ ಬೋಳೆಶಂಕರ ಆ ರಾಜ್ಯದ ರಾಜ ಅಲ್ವಾ, ಅಲ್ಲಿನ ಜನರು ಏನ್ ಹೇಳ್ತಾರೆ, ನಮ್ಮ ಮಕ್ಕಳು ಗೆ ಮನೋರಂಜನೆ ಸಿಗ್ಲಿ ಅಂತ ನಮ್ಮ ರಾಜ್ಯನಾದಂಥ ಬೋಳೆಶಂಕರ ಧಾನ್ಯದಿಂದ ಕೆಲವು ಚಿನ್ನದ ನಾಣ್ಯಗಳನ್ನ ಮಾಡ್ತಾನೆ, ಅದೇ ಅಲ್ವಾ ಇದು ಅಂತ ಕೇಳ್ತಾನೆ. ಮತ್ತೊಬ್ಬ ಕೇಳ್ತಾನೆ, ಇನ್ನೊಬ್ಬ, ಹೌದು, ನನ್ನ ಮನೆಯಲ್ಲಿ ಮಕ್ಕಳು ಆಡಿ ಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬ ಇವೆ. ನನ್ನ ಮನೆಯಲ್ಲಿ ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಉಪಯೋಗಿಸುವಂತ ಚಿನ್ನದ ನಾಣ್ಯಗಳು ಬೇಕಾದಷ್ಟಿದೆ. ಅಂದ್ರೆ ಆ ಒಂದು ಬೋಳೆಶಂಕರನ ರಾಜ್ಯದಲ್ಲಿ ಚಿನ್ನದ ನಾಣ್ಯಕ್ಕೆ ಯಾವುದೇ ಬೆಲೆ ಇಲ್ಲ, ಅಲ್ಲಿ ನಾಣ್ಯಗಳ ಚಲಾವಣೆ ಇಲ್ಲ ಅಲ್ವಾ ಆ ರಾಜ್ಯದಲ್ಲಿ. ಅಲ್ಲಿ ಅಲ್ಲಿ ಶ್ರಮ ಪಡಬೇಕು, ಅನ್ನ ಊಟ ಮಾಡಬೇಕು ಅಷ್ಟೇ. ಅಲ್ಲಿ ತೆರಿಗೆಗಳಾಗ್ಲಿ ಅಥವಾ ನಾಣ್ಯದ ಚಲಾವಣೆ ಆಗ್ಲಿ ಅಥವಾ ಸೈನ್ಯವಾಗ್ಲಿ ಯಾವುದೂ ಇಲ್ಲ, ಕಾನೂನುಗಳಿಲ್ಲ, ನಿಯಮಗಳಿಲ್ಲ. ಸೊ ಆದ್ರಿಂದ ಈ ಜನರು ಏನು ಹೇಳ್ತಿದ್ದಾರೆ, ಮಕ್ಕಳು ಆಟ ಆಡುವಂತ ಒಂದು ಆಟಿಕೆ ಅದು ಅಂತ. ಇನ್ನೊಬ್ಬ, ಇವನ್ನ ಇಟ್ಕೊಂಡು ಆಡೋದಕ್ಕೆ ನನಗೆ ಸಣ್ಣ ಮಕ್ಕಳೇ ಇಲ್ಲ, ನನ್ನ ಹತ್ರ ಆಗ್ಲೇ ಇಂಥ ನಾಣ್ಯಗಳು 3 ಇವೆ, ಹಾಗಂತ ನೀನು ನಿರಾಸೆ ಹೊಂದುವುದು ಬೇಡ, ದೇವರ ಹೆಸರಲ್ಲಿ ಒಂದು ಹೊತ್ತು ಊಟ ಹಾಕ್ತೇನೆ, ದೇವರ ಹೆಸರಲ್ಲಿ ಒಂದೊತ್ತು ಊಟ ಹಾಕ್ತೀನಿ ಬಾ. ಅಂದ್ರೆ ನೀನ್ ಕೊಡೋ ಚಿನ್ನದ ನಾಣ್ಯನ ನಾವೇನು ಉಪಯೋಗಿಸಲ್ಲ, ನಮ್ಮ ರಾಜ್ಯದಲ್ಲಿ ಅದು ಚಲಾವಣೆಯಲ್ಲೂ ಇಲ್ಲ, ನಮ್ಮ ಮಕ್ಕಳು ಅದನ್ನ ಆಟ ಆಡ್ತಾ ಇರ್ತಾರೆ, ಮನೋರಂಜನೆಗಾಗಿ ನಮ್ಮ ರಾಜ ಏನ್ ಮಾಡ್ತಾನೆ, ಅದನ್ನ ಧಾನ್ಯದಿಂದ ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತಾನೆ. ಈಗ ನೀನ್ ಕೊಡೋ ಅಂತ ಚಿನ್ನದ ನಾಣ್ಯವನ್ನ ತಗೊಳ್ಳೋಣ ಅಂದ್ರೆ ನನ್ನ ಮಕ್ಕಳು ಆಟ ಆಡಕ್ಕೆ ನನ್ನ ಮನೇಲಿ ಮಕ್ಕಳೇ ಇಲ್ಲ,
ಅಂದ್ರೆ ಚಿಕ್ಕ ಮಕ್ಳಿಲ್ಲ. ಹೋಗ್ಲಿ ಬಿಡು, ನೀನು ಏನು ಕೊಡೋದು ಬೇಡ, ನಿನಗೆ ನಿರಾಸೆ ಆಗೋದು ಬೇಡ, ಅಂದ್ರೆ ನೀನು ಹಸಿವು ಅಂತ ಇದೆಯಲ್ಲ, ಅದಕ್ಕೆ ನಿನಗೆ ಬೇಜಾರು ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರಿಂದ ಬಾ, ಒಂದು ಹೊತ್ತು ದೇವರ ಹೆಸರಿನಲ್ಲಿ, ದೇವರು ಯಾರು? ಆ ರಾಜ್ಯದ ರಾಜ. ದೇವರ ಹೆಸರಿನಲ್ಲಿ ನಾನು ನಿನಗೆ ಒಂದೊತ್ತು ಊಟ ಹಾಕ್ತೀನಿ ಬಾ ಅಂತ. ಅಷ್ಟರಲ್ಲಿ ಸೈತಾನ ಹೇಳ್ತಾನೆ, ಥೂ, ನನಗೆ ಯಾರದೋ ಹೆಸರಿನಲ್ಲಿ ಊಟ ಬೇಡ. ನೋಡಿ ಅವನ ದುರಾಂಕಾರ ಹೇಗಿದೆ ಅಂತ. ಸೈತಾನ ಹೇಳ್ತಾನೆ, ಥೂ, ದೇವರ ಹೆಸರಿನಲ್ಲಿ, ದೇವರು ಅಂದ್ರೇನೆ ಅವನಾಗ ಆಗಲ್ಲ ಅಲ್ಲ ಸೈತಾನನಿಗೆ, ಅದಕ್ಕೆ ಆ ಯಾರ್ದೋ ಹೆಸರಿನಲ್ಲಿ ನನಗೆ ಊಟ ಬೇಡ ಅಂತ ಅವನು ಹೇಳ್ತಾನೆ. ಒಬ್ಬ ಪ್ರತಿಯಾಗಿ ಏನನ್ನಾದರೂ ತಗೊಂಡು ಬಾ, ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು. ಅಂದ್ರೆ ಒಂದೋ ಚಿನ್ನದ ನಾಣ್ಯ ಬೇಡ ನಮಗೆ, ಅದ್ರ ಬದಲು ನಿನಗೆ ಊಟ ಮಾಡ್ಲೇಬೇಕು ಏನಾದ್ರೂ ಕೊಟ್ಟು ಅಂದ್ರೆ ಅದ್ರ ಬದಲು ಏನಾದ್ರೂ ಬೇರೆ ವಸ್ತುಗಳನ್ನ ತಗೊಂಬಾ. ವಸ್ತು ವಿನಿಮಯ ಪದ್ಧತಿ ಅಲ್ವಾ ಅವರಲ್ಲಿರೋದು, ವಸ್ತುಗಳಿಗೆ ವಸ್ತುಗಳನ್ನ ಬದಲಾಯಿಸಿಕೊಳ್ಳುವಂತ ಪದ್ಧತಿ ಇದೆ. ಆದ್ರಿಂದ ನೀನು ಬೇರೆ ಏನಾದ್ರೂ ತಗೊಂಬಾ. ಅದೂ ಆಗ್ಲಿಲ್ಲ ಅಂದ್ರೆ ನೀನು ಒಪ್ಪತ್ತು ಅಂದ್ರೆ ಒಂದು ಹೊತ್ತು ಕೆಲಸ ಮಾಡ್ಬಿಟ್ಟು ನೀನು ಊಟ ಮಾಡು, ನಮ್ಗೇನು ಅಭ್ಯಂತರ ಇಲ್ಲ. ಸೈತಾನ, ನೀವು ಕೇಳಿದಷ್ಟು ಚಿನ್ನದ ನಾಣ್ಯ ಕೊಡುತ್ತೇನೆ, ಸಾಲದೆ? ಅವನಿಗೆ ಅರ್ಥನೇ ಆಗ್ತಿಲ್ಲ. ಜನರು ಹೇಳ್ತಾ ಇದ್ರು ಕೇಳ್ತಾ ಇಲ್ಲ. ನೀವ್ ಎಷ್ಟು ಕೇಳಿದ್ರು ಚಿನ್ನದ ನಾಣ್ಯ ಕೊಡ್ತೀನಿ, 1, 2, 3 ಅಲ್ಲ, ಆಗುತ್ತಾ ಅಂತ ಸೈತಾನ ಜನರನ್ನ ಕೇಳ್ತಾನೆ. ಆಗ ರಾಜ್ಯದ ಜನರಲ್ಲಿ ಮತ್ತೊಬ್ಬ ಹೇಳ್ತಾನೆ, ನಾಣ್ಯ ತಗೊಂಡು ನಾವು ಮಾಡಬೇಕಾದದ್ದೇನಿದೆ? ನಮ್ಮಲ್ಲಿ ತೆರಿಗೆಗಳಿಲ್ಲ, ಕೆಲಸದಿಂದ ಕೆಲಸ, ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ, ಉಪಯೋಗವಿಲ್ಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಮಾಡುವುದೇನು? ನಾಣ್ಯ ಅನ್ನೋದು ಅವರ ಒಂದು ರಾಜ್ಯದಲ್ಲಿ ಉಪಯೋಗಕ್ಕೆ ಬಾರದಂತಹ ವಸ್ತು, ವೇಸ್ಟ್. ಅದು ಚಲಾವಣೆಯಲ್ಲಿ ಇಲ್ಲ. ಅಂದ್ರೆ ನಮ್ಮಲ್ಲಿ ಯಾವುದೇ ನಾಣ್ಯದ ಚಲಾವಣೆ ಇಲ್ಲ, ತೆರಿಗೆ ಇಲ್ಲ. ನಾವು ಬರೀ ಏನ್ ಮಾಡ್ತೀವಿ? ಕೆಲಸದಿಂದ ಕೆಲಸ, ವಸ್ತುವಿನಿಂದ ವಸ್ತುವನ್ನ ವಿನಿಮಯ ಮಾಡ್ಕೊಳ್ತೀವಿ, ಅನುಕೂಲದಿಂದ ಅನುಕೂಲ. ಇದು ಬಿಟ್ಟು ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ನಾವು ಸಂಗ್ರಹಿಸಿಟ್ಟು ಮಾಡೋದೇನಿದೆ? ಅಷ್ಟರಲ್ಲಿ ಸೈತಾನ, ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ ಅಂತ ಕೇಳ್ತಾನೆ. ಒಬ್ಬ, ಖಂಡಿತ, ಅದೇನು ಹೇಳಪ್ಪ? ಸೈತಾನ, ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗ್ತೀರಾ? ಸೈತಾನ ಹೇಳ್ತಾನೆ, ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗ್ತೀರಾ? ಇನ್ನೊಬ್ಬ, ಹೋಗೋಣವಂತೆ, ಅದೇನು ಅಸಾಧ್ಯದ ಕೆಲಸ ಅಲ್ಲ, ಆದ್ರೆ ನೀನಾದರೂ ಯಾಕೆ ಹಸ್ದಿರ್ಬೇಕು? ಸೈತಾನ, ನನ್ನನ್ನ ಸಾಯೋದಕ್ಕಾದರೂ ಬಿಡರಯ್ಯ. ಸೈತಾನನಿಗೆ ಸಹಿಸಕ್ಕೆ ಆಗ್ತಿಲ್ಲ. ಚಿನ್ನದ ನಾಣ್ಯ ಕೊಡ್ತೀನಿ ಅಂದ್ರು ಊಟ ಕೊಡ್ತಾ ಇಲ್ಲ ಅವರು. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಪಾಡಿಗೆ ಬಿಟ್ಬಿಡಿ, ನನ್ನ ಅಟ್ಲೀಸ್ಟ್ ನನ್ನ ಸಾಯಕ್ಕಾದ್ರೂ ಬಿಟ್ಬಿಡಿ ಅಂತ ಅವನು ಆ ಒಂದು ಜನರಲ್ಲಿ ಕೇಳ್ಕೊತಾರೆ. ಸೊ ಈಗ ಬನ್ನಿ, ಇನ್ನೊಬ್ಬ ಹೇಳ್ತಾನೆ, ಎಲ್ಲಾದರೂ ಉಂಟೆ ನೋಡಯ್ಯ, ಬದುಕಿನಲ್ಲಿ ಸಾಯೋದೇನು ಹೊಸದೇ, ಹಾಗೆ ನೋಡಿದರೆ ಬದುಕೂ ಹೊಸದಲ್ಲ. ಎರಡರಲ್ಲಿ ಯಾವುದನ್ನು ಮಾಡಿದರೂ ಊಟ ಮಾಡಿದ ಮೇಲೆ ಮಾಡಬಹುದಲ್ಲ. ನಮ್ಮಲ್ಲಾದರೂ ಊಟ ಮಾಡು, ಇಲ್ಲವೇ ಬೋಳೇಶಂಕರ ರಾಜರಲ್ಲಾದರೂ ಊಟ ಮಾಡು ಅಂತ ಹೇಳ್ತಾನೆ. ಆಗ ಸೈತಾನ ಹೇಳ್ತಾನೆ, ನೀವು ಹೀಗೆ ಮಾತಾಡಿದ್ದರೆ ನಾನು ಸತ್ತು ಹೋಗ್ತೇನೆ. ಒಬ್ಬ, ಮಾತಾಡದಿದ್ದರೆ ಬದುಕಿರ್ತೀಯಪ್ಪ, ಹಾಗೆ ಆಗಲೇಳು, ಮಾತಾಡೋದಿಲ್ಲ. ಸೈತಾನ, ನೀವಿಲ್ಲಿ ಕೂತಿದ್ರೆ ಸಾಯ್ತೀನಿ. ಇನ್ನೊಬ್ಬ, ಆಗಲೇಳು, ನಾವು ಹೊರಟೋಗ್ತೀವಿ, ಆದ್ರೆ ಸಾಯ್ಬೇಡ ಅಷ್ಟೆ. ಒಬ್ಬನಿಗೆ, ಬಾರಯ್ಯ, ಮಹಾರಾಜರಲ್ಲಿಗೆ ಹೋಗಿ ಇವನ ವಿಷಯ ಹೇಳೋಣ. ಏನಾಗುತ್ತೆ ಅಂದ್ರೆ, ಇಲ್ಲಿ ಒಬ್ಬ ಸೈತಾನನಿಗೆ ಊಟ ಕೊಡುವಂತ ವಿಚಾರದಲ್ಲಿ ಮಾತುಕತೆ ಆಗ್ತಾ ಇರುತ್ತೆ. ಆಗ ಸೈತಾನನಿಗೆ ಚಿನ್ನದ ನಾಣ್ಯವನ್ನ ಕೇಳ್ಕೊಳ್ಳಲ್ಲ ನಾವು ಅಂತ ಸೈತಾನನಿಗೆ ಆ ರಾಜ್ಯದ ಜನರೆಲ್ಲ ಹೇಳ್ತಾರೆ, ಬೋಳೇಶಂಕರನ ರಾಜ್ಯದ ಜನರು. ಆಗ ಸೈತಾನನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೈತಾನ ಹೇಳ್ತಾನೆ, ನನ್ನನ್ನು ದಯವಿಟ್ಟು ಒಬ್ಬನೇ ಇರ್ಲಿಕ್ಕೆ ಬಿಟ್ಬಿಡಿ, ನೀವು ಹೋಗಿ ಅಂತ ಹೇಳ್ತಾನೆ. ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಆಗ ಒಬ್ಬ ರಾಜ್ಯದ ಒಬ್ಬ ಪ್ರಜೆ ಹೇಳ್ತಾನೆ, ಎಲ್ಲಾದರೂ ಉಂಟೆ ನೋಡು, ಬದುಕೋದು ಸಾಯೋದು ಹೊಸದೇನಲ್ಲ, ನೀನು ಇದೆಲ್ಲ ಮಾಡೋದಕ್ಕಿಂತ ಮೊದಲು ಹಸಿದುಕೊಂಡು ಸಾಯೋದು ಬೇಡ, ಹೊಟ್ಟೆಗೆ ಅನ್ನ ಊಟ ಮಾಡು ಅಂತ ಹೇಳ್ತಾರೆ. ಆಮೇಲೆ ನಮ್ಮಲ್ಲಾದ್ರೂ ಊಟ ಮಾಡು, ಅಥವಾ ನಮ್ಮ ರಾಜ ಇದಾನಲ್ಲ ಬೋಳೇಶಂಕರ, ಅವರಲ್ಲಾದ್ರೂ ಹೋಗಿ ಊಟವನ್ನ ಮಾತ್ರ ಮಾಡು, ಹಸಿದ್ಕೊಂಡು ಮಾತ್ರ ಸಾಯ್ಬೇಡ ಅಂತ ಹೇಳ್ತಾರೆ. ಈಗ ಸೈತಾನ ಹೇಳ್ತಾನೆ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಾನು ನಿಜವಾಗಿ ಸತ್ತೋಗ್ತೀನಿ ಅಂತ ಅವರನ್ನ ಹೇಳ್ತಾನೆ. ಒಬ್ಬ ಹೇಳ್ತಾನೆ, ಹಾಗಾದ್ರೆ ನಾವು ಮಾತಾಡ್ಲಿಲ್ಲ ಅಂದ್ರೆ ನೀನು ಬದುಕಿರ್ತೀಯಪ್ಪ, ಆಯ್ತು ಬಿಡು, ನಾವು ನಿನ್ನನ್ನು ಬಿಟ್ಟು ಹೋಗ್ತೀವಿ, ನೀನು ಸಾಯೋದೇನ್ ಬೇಡ ಅಂತ ಹೇಳಿ ಅವರೆಲ್ಲ ಹೊರಡ್ತಾರೆ.
ನೀವಿಲ್ಲಿ ಕೂತ್ಕೊಂಡಿದ್ರೆ ನಾನು ಸತ್ತೋಗ್ತೀನಿ ಅಂತ ಪುನಃ ಸೈತಾನ ಹೇಳ್ತಾನೆ. ಆಗ ಅವರೆಲ್ಲ ಹೊರಟೋಗ್ತಾರೆ. ಸರಿ, ನೀನು ಸಾಯೋದೇನು ಬೇಡ, ನಾವೇ ಹೊರಟೋಗ್ತೀವಿ, ನಿನ್ನ ಜೊತೆ ಮಾತು ಆಡಲ್ಲ ಅಂತ ಹೇಳಿ ಹೊರಡ್ತಾರೆ. ಹೊರಡಬೇಕಾದ್ರೆ ಒಬ್ಬ ಹೇಳ್ತಾನೆ, ನಾವು ಈ ವಿಷಯವನ್ನ ಯಾರಿಗೆ ಮುಟ್ಟಿಸೋಣ? ನಮ್ಮ ಮಹಾರಾಜರಿಗೆ ತಲುಪಿಸ್ಬೇಕು, ಈ ವಿಷಯವನ್ನ ಮುಟ್ಟಿಸ್ಬೇಕು, ಅವರಿಗೆ ಹೇಳಬೇಕು ಅಂತ ಹೇಳಿ ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಮುಂದೆ ಏನಾಗುತ್ತೆ? ಮಹಾರಾಜನಿಗೆ, ಬೋಳೆಶಂಕರನಿಗೆ ಆ ವಿಚಾರವನ್ನ ತಿಳಿಸಿದಾಗ ಬೋಳೆಶಂಕರ ಏನ್ ಮಾಡ್ತಾನೆ, ಸೈತಾನ ಅದಕ್ಕೆ ಇನ್ನೇನು ಉತ್ತರವನ್ನ ಕೊಡ್ತಾನೆ ಅನ್ನೋದನ್ನ ನಾವು ಮುಂದಿನ ಒಂದು ದೃಶ್ಯದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.